ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ಇಲ್ಲಿ ಯೆಹೋಷಾಫಾಟನನ್ನ ಏನ್ ಮಾಡುವವರಾಗಿದ್ದಾರೆ? ಬಲಪಡಿಸುವವರಾಗಿದ್ದಾರೆ. ಅರಸನಾದ ಯೆಹೋಷಾಫಾಟನು ಇಲ್ಲಿ ತನಗೆ ವಿರೋಧವಾಗಿ ಬರುವಂತ ಶತ್ರುಗಳ ಕುರಿತಾಗಿ ಅವನೇನ್ ಮಾಡ್ತಾ ಇದ್ದಾನೆ? ಭಯ ಪಡ್ತಾ ಇದ್ದಾನೆ. ದೇವರೇ, ಇವ್ರಿಗೆ ವಿರೋಧವಾಗಿ ನನಗೆ ಯುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ಈ ಮಹಾ ಸಮೂಹದ ವಿರೋಧವಾಗಿ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ದೇವರೇ ಅಂದ್ಬಿಟ್ಟು ಯೆಹೋಷಾಫಾಟನು ಇಲ್ಲಿ ಭಯ ಪಡ್ತಾ ಇದ್ದಾನೆ. ಆದರೆ ಕರ್ತನ ವಾಕ್ಯದ ಮೂಲಕ ಅಲ್ಲಿ ಯೆಹೋಷಾಫಾಟನನ್ನ ಏನ್ ಮಾಡ್ತಾ ಇದ್ದಾರೆ? ಬಲಪಡಿಸ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನೀನೇನ್ ಮಾಡ್ಬೇಡ, ಭಯ ಪಡಬೇಡ, ಹೆದರಬೇಡ, ಈ ಮಹಾ ಸಮೂಹದ ವಿರೋಧವಾಗಿ ನಾನು ಯುದ್ಧವನ್ನ ಮಾಡ್ತೇನೆ ಎಂದು ದೇವರು ಅಲ್ಲಿ ವಚನವನ್ನ ಮಾಡಿ, ವಾಗ್ದಾನವನ್ನ ಮಾಡಿ ಯೆಹೋಷಾಫಾಟನನ್ನ ಬಲಪಡಿಸ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಹೇಗೆ ಕರ್ತನ ಯೆಹೋಷಾಫಾಟನನ್ನ ಬಲಪಡಿಸಿದರೋ ಇವತ್ತು ನಮ್ಮನ್ನು ಕೂಡ ಏನ್ ಮಾಡುವವರಾಗಿದ್ದಾರೆ? ಬಲಪಡಿಸುವವರಾಗಿದ್ದಾರೆ. ನಾವು ಅನೇಕ ವಾರ್ತೆ ಭಯ ಪಡುವಂತ ಸಮಯಗಳು ನಮ್ಮ ಜೀವಿತದಲ್ಲಿ ಬರುತ್ತೆ. ಯೆಹೋಷಾಫಾಟನು ಹೇಗೆ ಭಯಪಟ್ಟನೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಭಯ ಪಡುವಂತ ಅನೇಕ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬರುತ್ತೆ. ಅನೇಕ ಪರಿಸ್ಥಿತಿಗಳು ನಮ್ಮ ಮುಂದೆ ನಿಂತುಕೊಳ್ಳುತ್ತೆ. ಆಗ ನಾವೇನ್ ಮಾಡಬಾರದು? ಭಯ ಪಡಬಾರದು. ಹೇಗೆ ಯೆಹೋಷಾಫಾಟನೊಂದಿಗೆ ಇದ್ದು ದೇವರ ಶತ್ರುಗಳನ್ನು ತೆಗೆದುಹಾಕಿದರೋ, ಯುದ್ಧವನ್ನ ಮಾಡಿದರೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ಏನ್ ಮಾಡುವವನಾಗಿದ್ದಾನೆ? ಜಯವನ್ನ ಕೊಡುವವನಾಗಿದ್ದಾನೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ವೈರಿಗಳ ಕುರಿತಾಗಿ ನಾವು ಇವತ್ತು ಭಯ ಪಡುವಂಥದ್ದು ಬೇಡ. ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ಬರುವಂತಹ ವೈರಿಗಳ ಕುರಿತಾಗಿ ನಾವು ಇವತ್ತು ಭಯ ಪಡುವಂಥದ್ದು ಬೇಡ. ಯಾಕೆಂದ್ರೆ ಕರ್ತನು ನಮ್ಮ ಪರವಾಗಿ ನಿಂತು ಯುದ್ಧವನ್ನ ಮಾಡಿ ನಮ್ಗೆ ಜಯವನ್ನ ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಯೆಹೋಷಾಫಾಟ ನಾವು ದೇವರು ಇವತ್ತು ನಮ್ಮ ಜೊತೆಗಾರನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ದೇವ್ರೆ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನು ನೀನು ಮುಟ್ಟು ಸ್ವಾಮಿ. ಅಪ್ಪ ಕರ್ತನೆ, ಯೆಹೋಷಾಫಾಟನೊಂದಿಗಿದ್ದು ನೀನು ಹೇಗೆ ಜಯವನ್ನ ಕೊಟ್ಟಿಯೋ, ಶತ್ರುಗಳನ್ನು ತೆಗೆದುಹಾಕಿದೆಯೋ, ಅದರಂತೆ ಕರ್ತನೆ ಈ ಜನರ ವಿರೋಧವಾಗಿ ಬರುವಂತ ಎಲ್ಲ ಶತ್ರುಗಳನ್ನು ನೀನು ತೊಲಗಿಸು ದೇವರೇ. ನಿಮ್ಮ ನಾಮಕ್ಕೆ ಸ್ತೋತ್ರ. ಜಯವನ್ನ ಕೊಟ್ಟು ನಡೆಸಪ್ಪ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.